ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ಆಗಸ್ಟ್ 12ನೇ ತಾರೀಕು ಸೂರ್ಯಗ್ರಹಣ ಸಂಭವಿಸುವುದರಿಂದ ಯಾವ ರಾಶಿಯವರಿಗೆ ಅದೃಷ್ಟ ಇದೆ ಮತ್ತು ಯಾವ ರಾಶಿಯವರು ಕೆಲವೊಂದು ಪರಿಹಾರಗಳನ್ನು ಮಾಡ್ಕೋಬೇಕು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮೊದಲಿಗೆ ಸೂರ್ಯಗ್ರಹಣ ಯಾವ ರಾಶಿಯಲ್ಲಿ ಸಂಭವಿಸ್ತಾ ಇದೆ ಮತ್ತು ಸೂರ್ಯಗ್ರಹಣ ಯಾವ ರಾಶಿಯವರಿಗೆ ಹಣಕಾಸಿನಲ್ಲಿ ಲಾಭವಾಗಬಹುದು, ಯಾರಿಗೆ ಉದ್ಯೋಗದಲ್ಲಿ ಹೊಸ ಅವಕಾಶಗಳು ಕೊಡಬಹುದು, ಯಾವ ರಾಶಿಯವರು ಹೆಚ್ಚು ಎಚ್ಚರಿಕೆಯಿಂದ ಇರಬೇಕು, ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ನಾವು ಇಲ್ಲಿ ನೋಡೋಣ. ಆಗಸ್ಟ್ 12, 2026ರಂದು ಪೂರ್ಣ ಸೂರ್ಯಗ್ರಹಣ ಸಂಭವಿಸ್ತಾ ಇದೆ. ವೈದಿಕ ಜ್ಯೋತಿಷದ ಪ್ರಕಾರ ಇದು ಕರ್ಕಾಟಕ ರಾಶಿ ಮತ್ತು ಆಶ್ಲೇಷ ನಕ್ಷತ್ರದ ಪ್ರಭಾವದಲ್ಲಿ ಸಂಭವಿಸ್ತಾ ಇದೆ ಎಂದು ಹಲವು ಜ್ಯೋತಿಷದ ಮೂಲಗಳು ನಮಗೆ ಹೇಳ್ತಾ ಇದೆ. ಆದರೆ ಪಾಶ್ಚಾತ್ಯ ಜ್ಯೋತಿಷದಲ್ಲಿ ಇದೇ ಗ್ರಹಣವನ್ನು ಸಿಂಹರಾಶಿಯಲ್ಲಿನ ಗ್ರಹ ಸಂಚಾರ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಜ್ಯೋತಿಷ್ಯದ ಪದ್ಧತಿಯ ಪ್ರಕಾರ ಫಲಿತಾಂಶಗಳಲ್ಲಿ ವ್ಯತ್ಯಾಸ ಇದ್ದರೂ ಕೂಡ ಮುಖ್ಯವಾದ ವಿಷಯ ಏನಪ್ಪ ಅಂತಂದರೆ ಈ ಒಂದು ಸೂರ್ಯಗ್ರಹಣ ಭಾರತದಲ್ಲಿ ಗೋಚಾರ ಆಗ್ತಾ ಇಲ್ಲ. ಆದ್ದರಿಂದ ನಾವು ಇದನ್ನು ನೋಡೋಕ್ಕೆ ಸಾಧ್ಯ ಇಲ್ಲ. ಇದು ಇನ್ನು ರಾತ್ರಿ ವೇಳೆ ಸಂಭವಿಸೋದರಿಂದ ನಮಗೆ ಸೂರ್ಯನ ರಾತ್ರಿ ವೇಳೆ ಇರೋದಿಲ್ಲ. ಅದಕ್ಕೋಸ್ಕರ ಇದರ ಒಂದು ಪರಿಣಾಮ ಅಂತಕ್ಕಂಥದ್ದು ನಮಗೆ ಅಷ್ಟಾಗಿ ಇರೋದಿಲ್ಲ. ಇನ್ನು ಅದರಲ್ಲೂ ಕೂಡ ಯಾವ ಯಾವ ರಾಶಿಗಳಿಗೆ ಯಾವ ರೀತಿ ಫಲಗಳು ಸಿಗ್ಬೋದು ಅಂತ ನಾವು ನೋಡೋದಾದರೆ, ಮೊದಲನೇ ರಾಶಿಯಾಗಿರ್ತಕ್ಕಂತಹ ಮೇಷರಾಶಿಯವರಿಗೆ ಯಾವ ರೀತಿಯ ಫಲ ಇದೆ ಅಂತ ಅಂದರೆ, ಈ ಒಂದು ಅವಧಿಯಲ್ಲಿ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಸ್ವಲ್ಪ ನೀವು ಸಮಯವನ್ನು ತೆಗೆದುಕೊಂಡು ನಂತರ ನಿರ್ಧಾರಗಳನ್ನು ನೀವು ಕೈ ತೆಗೆದುಕೊಳ್ತೀರಾ. ಮತ್ತು ಉದ್ಯೋಗ ಕ್ಷೇತ್ರಗಳಲ್ಲಿ ತುಂಬ ದಿನದಿಂದ ನೀವು ಒಂದು ಅವಕಾಶಕ್ಕೋಸ್ಕರ ಕಾಯ್ತಾ ಇರ್ತೀರಾ. ಆ ಒಂದು ಅವಕಾಶ ಈ ಒಂದು ಅವಧಿಯಲ್ಲಿ ನಿಮಗೆ ಸಿಗುತ್ತೆ. ಮತ್ತು ವ್ಯಾಪಾರ ಮಾಡುವಂಥವರಿಗೆ ಹೊಸ ಹೊಸ ಸಂಪರ್ಕಗಳು, ಹೊಸ ಹೊಸ ಕಾಂಟ್ಯಾಕ್ಟ್ಗಳಿಂದ ನಿಮಗೆ ಹೆಚ್ಚಿನ ಲಾಭವನ್ನು ಪಡಿತೀರಾ. ಹಣಕಾಸಿನ ವಿಚಾರಗಳಲ್ಲೂ ಕೂಡ ಅನಗತ್ಯವಾಗಿರ್ತಕ್ಕಂಥ ಖರ್ಚುಗಳನ್ನು ನೀವು ಮಾಡೋದು ಬೇಡ. ಅವಶ್ಯಕತೆ ಇದ್ದರೆ ಮಾತ್ರ ನೀವು ಖರ್ಚುಗಳನ್ನು ಮಾಡಿ ಅನವಶ್ಯಕ ಖರ್ಚುಗಳನ್ನು ಮಾಡೋದು ಬಿಟ್ಟು ಸೇವಿಂಗ್ಸ್ ಕಡೆಗೆ ನೀವು ಗಮನ ಹರಿಸುವುದು ತುಂಬ ಉತ್ತಮವಾಗಿರ್ತಕ್ಕಂಥ ಯೋಜನೆ ಆಗಿರುತ್ತೆ. ಇನ್ನು ವಿಶೇಷವಾಗಿ ಏನಪ್ಪ ಅಂದರೆ, ಹೊಸ ಹೂಡಿಕೆಯನ್ನು ಮಾಡ್ತಕ್ಕಂಥವರು ಎಲ್ಲ ಒಂದು ಮಾಹಿತಿಗಳನ್ನು ಕಲೆ ಹಾಕಿ ಸಂಪೂರ್ಣ ಒಂದು ಮಾಹಿತಿಯನ್ನು ಪಡೆದುಕೊಂಡ ನಂತರವೇ ನೀವು ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗಿರುತ್ತೆ. ಯಾವುದೇ ಒಂದು ವಿವೇಚನೆಗಳು ಇಲ್ಲದೆ ನೀವೇನಾದರೂ ಹೂಡಿಕೆಗಳನ್ನು ಮಾಡಿದರೆ ದಯವಿಟ್ಟು ಕೈ ಸುಟ್ಕೊಳ್ಳುವಂಥ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಇನ್ನು ಎರಡನೇ ರಾಶಿ ಯಾವುದಪ್ಪ ಅಂದರೆ ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ ಕುಟುಂಬ ಮತ್ತು ಹಣಕಾಸಿನ ವಿಚಾರಗಳಲ್ಲಿ ಕೆಲವೊಂದು ಉತ್ತಮ ಬದಲಾವಣೆಗಳನ್ನು ಈ ಒಂದು ಗ್ರಹಣ ಕೊಡ್ತಾ ಇದೆ. ಬಹಳ ದಿನಗಳಿಂದ ನೀವು ಕೆಲವು ವ್ಯಕ್ತಿಗಳಿಗೆ ಸಾಲವನ್ನು ಕೊಟ್ಟಿರ್ತೀರಾ. ಆ ಒಂದು ಸಾಲವನ್ನು ನೀವು ಕೇಳೋದೇ ಬಿಟ್ಬಿಟ್ಟಿರ್ತೀರಾ. ಆದರೆ ಈ ಒಂದು ಸಂದರ್ಭ ಏನಪ್ಪ ಅಂದರೆ, ಕೊಟ್ಟಿರುವಂತಹ ವ್ಯಕ್ತಿಯ ಸಾಲ ವಾಪಸ್ಸು ನಿಮಗೆ ಅವರೇ ಬಂದು ವಾಪಸ್ ಕೊಡ್ತಾರೆ. ಆ ರೀತಿಯಾಗಿ ಒಂದು ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಉದ್ಯೋಗದಲ್ಲಿರ್ತಕ್ಕಂಥವರು ಮೇಲಧಿಕಾರಿಗಳಿಂದ ಕೆಲವೊಂದು ಪ್ರಶಂಸೆಯನ್ನು ಪಡಿತೀರಾ. ಮತ್ತು ವ್ಯಾಪಾರ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಒಳ್ಳೆ ಕಸ್ಟಮರ್ಸು ಸಿಗುತ್ತೆ. ಇದರಿಂದ ನಿಮ್ಮ ಒಂದು ವ್ಯಾಪಾರ ಅಂತಕ್ಕಂಥದ್ದು ಎಕ್ಸ್ಟೆಂಡ್ ಆಗುವ ಸಾಧ್ಯತೆ ಹೆಚ್ಚಾಗಿದೆ. ಆದರೆ ಹಣ ಬಂದ ತಕ್ಷಣ ನೀವೇನು ಮಾಡ್ತೀರಾ ಅಂದರೆ, ದೊಡ್ಡ ಖರ್ಚುಗಳನ್ನು ಮಾಡೋಕ್ಕೆ ನೀವು ಮುಂದಾಗ್ತೀರಾ. ಅದರ ಬದಲಿಗೆ ಸ್ವಲ್ಪ ನಿಮಗೆ ಬಂದಂಥ ಆದಾಯದಲ್ಲಿ ಉಳಿತಾಯವನ್ನು ಮಾಡುವುದು ತುಂಬ ಉತ್ತಮವಾಗಿರ್ತಕ್ಕಂಥ ವಿಚಾರ ಆಗಿರುತ್ತೆ. ಇನ್ನು ಮೂರನೇ ರಾಶಿಯಾಗಿರ್ತಕ್ಕಂಥ ಮಿಥುನ ರಾಶಿಯವರಿಗೆ ಯಾವ ರೀತಿ ಇದೆಯಪ್ಪ ಅಂದರೆ, ಈ ಒಂದು ಗ್ರಹಣದಲ್ಲಿ ಹೊಸ ಒಂದು ಚಿಂತನೆಗಳನ್ನು ಮಾಡಲಿ ನಿಮಗೆ ಒಳ್ಳೆಯ ಒಂದು ವಿವೇಚನೆ ಅಂತಕ್ಕಂಥದ್ದು ಬರುತ್ತೆ. ಹೊಸ ಒಂದು ಕೆಲಸಗಳನ್ನು ಆರಂಭಿಸುವಂತಹ ಯೋಚನೆ ಏನಾದರೂ ಮಾಡಿದರೆ ಈ ಒಂದು ಸಮಯ ಇದಕ್ಕೆ ನೀವು ಚಾಲನೆಯನ್ನು ಕೊಡ್ಬೋದು. ಇನ್ನು ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಏಕಾಗ್ರತೆ, ಒಂದು ಕಾನ್ಸಂಟ್ರೇಷನ್ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಉದ್ಯೋಗ ಹುಡುಕ್ತಾ ಇರತಕ್ಕಂತಹ ವ್ಯಕ್ತಿಗಳಿಗೆ ಹೊಸ ಅವಕಾಶಗಳು ನಿಮ್ಮನ್ನು ಹರಸಿ ಬರುತ್ತೆ. ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ವಿವೇಚನೆಯಿಂದ ಯೋಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಆ ಥರದ ನಿರ್ಧಾರಗಳು ಬೇಡ. ಇನ್ನು ನಾಲ್ಕನೇ ರಾಶಿಯಾಗಿರ್ತಕ್ಕಂಥ ಕರ್ಕಾಟಕ ರಾಶಿಯವರಿಗೆ ಯಾವ ರೀತಿ ಇದೆಯಪ್ಪ ಅಂತಂದರೆ, ಈ ಒಂದು ಸೂರ್ಯಗ್ರಹಣ ಕರ್ಕಾಟಕ ರಾಶಿಯಲ್ಲೇ ಅದು ಆಗ್ತಾ ಇರೋದ್ರಿಂದ ಈ ಒಂದು ಕರ್ಕಾಟಕ ರಾಶಿಗೆ ಸಂಬಂಧಪಟ್ಟಂತೆ ಇವರು ತಮ್ಮ ಜೀವನದಲ್ಲಿ ಕೆಲವೊಂದು ವಿಷಯಗಳನ್ನು ತುಂಬ ಒಂದು ಮರುಪರಿಶೀಲನೆಯನ್ನು ಮಾಡಬೇಕಾಗುತ್ತೆ. ಯಾಕೆಂದರೆ ಹಳೆಯ ಒಂದು ಸಮಸ್ಯೆಗಳಿಗೆ ಇವಾಗ ನಿಮಗೆ ಪರಿಹಾರಗಳು ಸಿಗುವಂತಹ ಅವಕಾಶ ಬರ್ತಾ ಇದೆ.
ಆದ್ದರಿಂದ ಭಾವನಾತ್ಮಕವಾಗಿ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ಪ್ರಾಕ್ಟಿಕಲ್ಲಾಗಿ ನೀವು ಯೋಚನೆಯನ್ನು ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳಿ. ನೀವು ಯಾಕೆ ಅಂದರೆ ತುಂಬ ಎಮೋಷ್ನಲ್ ಆಗಿರ್ತೀರ. ಕರ್ಕಾಟಕ ರಾಶಿಯವರು ಅಂತಂದ್ರೇ ಅದಕ್ಕೆ ನಿಮಗೆ ರಾಶಾಧಿಪತಿ ಚಂದ್ರ ಆಗಿರೋದ್ರಿಂದ ನೀವು ತುಂಬ ಒಂದು ಭಾವನಾತ್ಮಕ ಜೀವಿಗಳಾಗಿರ್ತೀರ. ಆದರೆ ಇಲ್ಲಿ ಯೋಚನೆಯಲ್ಲಿ ನಿರ್ಧಾರ ತೆಗೆದುಕೊಳ್ಳುವಾಗ ಈ ಒಂದು ಭಾವನಾತ್ಮಕತೆ ಕೆಲಸಕ್ಕೆ ಬರೋದಿಲ್ಲ. ವಿವೇಚನೆಯಿಂದ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳಿ. ಇನ್ನು ಸಿಂಹರಾಶಿಯವರಿಗೆ ಇಲ್ಲಿ ಯಾವ ರೀತಿ ಇದೆಯಪ್ಪ ಅಂದರೆ ಒಂದು ಒಳ್ಳೆಯ ಆತ್ಮವಿಶ್ವಾಸ ಅಂತಕ್ಕಂಥದ್ದು ತುಂಬ ಚೆನ್ನಾಗಿರುತ್ತೆ. ನಿಮಗೆ ಒಂದು ಲೀಡರ್ಶಿಪ್ ಆಗಿರ್ಬೋದು, ಕೆಲಸ ಮತ್ತು ವೈಯಕ್ತಿಕ ಗುರಿಗಳ ಬಗ್ಗೆ ಒಂದು ಹೊಸ ಹೊಸ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಸಂಭವಿಸುತ್ತೆ. ಮತ್ತು ಹೊಸ ಜವಾಬ್ದಾರಿಗಳು ಕೂಡ ನಿಮಗೆ ಸಿಗುವಂಥ ಸಾಧ್ಯತೆ ಹೆಚ್ಚಾಗಿದೆ. ಉದ್ಯೋಗದಲ್ಲಿ ಸ್ಥಾನಮಾನಗಳು, ಅವಕಾಶಗಳು ನಿಮ್ಮನ್ನು ಹುಡುಕಿ ಬರುತ್ತೆ. ಅಂದರೆ ನಿಮ್ಮ ಒಂದು ಈ ಟೈಮಲ್ಲಿ ಏನಾಗುತ್ತೆ ಅಂದರೆ ತುಂಬ ನಿಮಗೆ ಅಹಂಕಾರ ಬರುವಂಥ ಸಾಧ್ಯತೆ, ಆತುರದಿಂದ ನಿರ್ಧಾರಗಳನ್ನು ತೆಗೆದುಕೊಂಡು ಲಾಭಕ್ಕಿಂತ ನಷ್ಟ ಹೋಗುವ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ. ಆದ್ದರಿಂದ ಯೋಚನೆ ಮಾಡಿ ನಿರ್ಧಾರ ಮಾಡಬೇಕು, ಅಹಂಕಾರಗಳನ್ನು ಬಿಡಬೇಕಾಗುತ್ತೆ ಈ ಒಂದು ಅವಧಿಯಲ್ಲಿ. ಇನ್ನು ಕನ್ಯಾ ರಾಶಿಗೆ ಯಾವ ರೀತಿ ಇರುತ್ತಪ್ಪ ಅಂದರೆ ತುಂಬ ಒಂದು ಒಳ್ಳೆಯ ಹಣಕಾಸಿನ ಯೋಜನೆಗಳನ್ನು ಮಾಡ್ಕೋಬೇಕಾಗುತ್ತೆ. ಹಳೆಯ ಸಾಲಗಳನ್ನು ಮತ್ತು ಹಣಕಾಸಿನ ಸಮಸ್ಯೆಗಳನ್ನು ಒಂದು ಪರಿಹಾರ ಮಾಡ್ಕೋಬೇಕು. ನಿಮಗಿರ್ತಕ್ಕಂಥ ಫೈನಾನ್ಷಿಯಲ್ ಕಂಡೀಷನ್ಸನ್ನು ಉತ್ತಮಗೊಳಿಸ್ಕೋಬೇಕು. ಇರ್ತಕ್ಕಂಥ ಸಾಲಗಳನ್ನು ತೀರಿಸ್ಕೋಬೇಕು. ಇದೆಲ್ಲದಕ್ಕೂ ಕೂಡ ಒಂದು ಒಳ್ಳೆಯ ಸಮಯ ನೋಡಪ್ಪ ಇದು ಅಂದರೆ ಅದು ಈ ಒಂದು ಗ್ರಹಣದ ಸಮಯ ಆಗಿರುತ್ತೆ. ಕೆಲಸದಲ್ಲಿ ಹೊಸ ಹೊಸ ಜವಾಬ್ದಾರಿಗಳು ನಿಮಗೆ ಬರುತ್ತೆ. ಆರೋಗ್ಯದ ವಿಷಯದಲ್ಲಿ ನಿಮ್ಮ ಒಂದು ಜೀವನ ಶೈಲಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಿ. ಆದಷ್ಟು ಆರೋಗ್ಯದ ಮೇಲೆ ಗಮನವನ್ನು ಇಟ್ಕೊಳ್ಳಿ ಮತ್ತು ಆದಷ್ಟು ನೀವು ಮನೆಯ ಆಹಾರವನ್ನು ಪ್ರಿಫರ್ ಮಾಡಿ. ಇನ್ನು ತುಲಾರಾಶಿಯವರಿಗೆ ಯಾವ ರೀತಿ ಇರುತ್ತಪ್ಪ ಅಂದರೆ ಈ ಒಂದು ಅವಧಿಯಲ್ಲಿ ಹೊಸ ಹೊಸ ಸಂಪರ್ಕಗಳು ಮತ್ತು ಸ್ನೇಹದಿಂದ ಲಾಭವನ್ನು ಪಡೆಯುತ್ತೀರಾ. ವ್ಯಾಪಾರ ಮಾಡುವವರಿಗೆ ಹೊಸ ಹೊಸ ಅವಕಾಶಗಳೇ ನಿಮ್ಮನ್ನು ಹುಡುಕಿ ಬರುತ್ತೆ. ತುಲಾರಾಶಿಯವರು ಅಂದರೆ ಒಂದು ಅದೃಷ್ಟದ ಅಂತಲೇ ಹೇಳ್ಬೋದು. ಒಂದು ಉದ್ಯೋಗ ಬದಲಾವಣೆಯನ್ನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ ಖಂಡಿತ ಒಳ್ಳೆಯ ಅವಕಾಶ ಬಂತಂದರೆ ಖಂಡಿತ ನೀವು ಹೋಗ್ಬೋದು. ಇನ್ನು ಸಾಮಾಜಿಕ ವಲಯದಲ್ಲಿ ನಿಮ್ಮ ಒಂದು ಪ್ರಭಾವ ಹೆಚ್ಚಾಗುತ್ತೆ ಈ ಒಂದು ಅವಧಿಯಲ್ಲಿ. ಅಂದರೆ ತುಲಾರಾಶಿಯವರಿಗೆ ಇದು ಒಂದು ಒಳ್ಳೆಯ ಟೈಮ್ ಅಂತ ಹೇಳ್ಬೋದು. ಇನ್ನು ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿ ಇರುತ್ತಪ್ಪ ಅಂದರೆ ಹಳೆಯ ಒಂದು ಕೆಲಸಗಳೇನಾದರೂ ಪೆಂಡಿಂಗಲ್ಲಿದ್ದರೆ ಅವನ್ನೆಲ್ಲವನ್ನು ಕೂಡ ನೀವು ಪೂರ್ಣಗೊಳಿಸ್ತೀರಾ ಮತ್ತು ಹೊಸ ಹೊಸ ಜವಾಬ್ದಾರಿಗಳು ನಿಮ್ಮನ್ನು ಹುಡುಕೊಂಡು ಬರುತ್ತೆ. ಆದರೆ ನಿಮ್ಮ ಒಂದು ಪಾರ್ಟ್ನರ್ಸ್ ಜೊತೆಲಿ ಅಥವಾ ಸಹೋದ್ಯೋಗಿಗಳ ಜೊತೆಗೆ ಅನಗತ್ಯ ವಾದಗಳನ್ನು ಮಾಡೋಕ್ಕೆ ಹೋಗಬೇಡಿ ಈ ಒಂದು ಅವಧಿಯಲ್ಲಿ. ಇನ್ನು ಧನುರಾಶಿಗೆ ಯಾವುದಪ್ಪ ಇರುತ್ತೆ ಅಂದರೆ ಒಂದು ಕಲಿಕೆಯನ್ನು, ಹೊಸ ಅನುಭವಗಳನ್ನು ನಿಮಗೆ ಪಡೆಯುವಂತಹ ಈ ಒಂದು ಯೋಜನೆಯನ್ನು ಹಾಕಿಕೊಡುತ್ತೆ. ಇನ್ನು ವಿದೇಶಕ್ಕೆ ಹೋಗಲು, ಹೊಸ ಹೊಸ ಸ್ಥಳಗಳಲ್ಲಿ ಕೆಲಸ ಮಾಡಲು ಪ್ರಯತ್ನ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ನಿಮಗೆ ಹೊಸ ಒಂದು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ. ವಿದ್ಯಾರ್ಥಿಗಳು ತಮ್ಮ ಒಂದು ಗುರಿ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸಬೇಕಾಗುತ್ತೆ. ಇನ್ನು ಮಕರ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಜಾಗರೂಕತೆಯಿಂದ ಇರಬೇಕಾಗುತ್ತೆ. ದೊಡ್ಡ ದೊಡ್ಡ ಹೂಡಿಕೆಗಳನ್ನು ದಯವಿಟ್ಟು ಮಾಡುವಂತಹ ಆದರೂ ನಿರ್ಧಾರವನ್ನು ತೆಗೆದುಕೊಳ್ಳಕ್ಕೆ ಹೋಗಬೇಡಿ. ಸಾಲಗಳನ್ನು ಯಾರಿಗಾನು ಕೊಡಬೇಕಾದ್ರೂ ಕೂಡ ಯಾರು ಕೇಳಿದ ತಕ್ಷಣ ನೀವು ಸಾಲಗಳನ್ನು ಕೊಡೋಕ್ಕೆ ಹೋಗಬೇಡಿ ಈ ಒಂದು ಅವಧಿಯಲ್ಲಿ. ಇನ್ನು ಕುಟುಂಬದ ಹಿರಿಯರ ಸಲಹೆಗಳನ್ನು ಪಡೆಯೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ಸಮಯದಲ್ಲಿ. ಇನ್ನು ಕುಂಭರಾಶಿಯವರಿಗೆ ಯಾವ ರೀತಿ ಇರುತ್ತಪ್ಪ ಅಂತಂದರೆ ಒಂದು ಸಂಬಂಧಗಳು ಮತ್ತು ಪಾಲುದಾರಿಕೆಗಳಲ್ಲಿ ತುಂಬ ಒಂದು ಪ್ರಮುಖವಾಗಿರ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ನೀವು ಸ್ವಲ್ಪ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿ, ನಿಮ್ಮ ಪಾರ್ಟ್ನರ್ಸ್ ನಿಮಗೇನಾದರೂ ಮೋಸ ಮಾಡ್ತಾ ಇದ್ದಾರಾ ಅಂತ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳಿ. ಈ ಒಂದು ಸಮಯ ಸ್ವಲ್ಪ ನೀವು ಮೋಸ ಹೋಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಕೂಡ ಹೊಸ ಹೊಸ ಸಂಪರ್ಕಗಳಿಂದ ನಿಮಗೆ ಸಹಾಯ ಸಿಗುತ್ತೆ. ಮತ್ತು ರಾಶಿಗಳಲ್ಲಿ ಕೊನೆಯ ರಾಶಿಗಳು ಯಾವುದಪ್ಪ ಅಂದರೆ ಅದು ಮೀನರಾಶಿ. ಈ ಮೀನರಾಶಿಗೆ ಯಾವ ರೀತಿ ಇರುತ್ತಪ್ಪ ಅಂದರೆ ಉತ್ತಮವಾಗಿರ್ತಕ್ಕಂಥ ಕೆಲಸ ಮತ್ತು ನಿತ್ಯ ಜೀವನದಲ್ಲಿ ನಡೀತಕ್ಕಂಥ ಜೀವನದಲ್ಲಿ ಕೆಲವೊಂದು ಬದಲಾವಣೆಗಳು ನಿಮಗೆ ಕಾಣಿಸ್ಬಹುದು. ಇನ್ನು ಹಳೆಯ ಕೆಲಸಗಳನ್ನು ಮುಗಿಸ್ಕೊಂಡು ಹೊಸ ಗುರಿಗಳನ್ನು ರೂಪಿಸಿಕೊಳ್ಳಲು ಇದು ಒಂದು ಉತ್ತಮ ಒಂದು ಟೈಮ್ ಆಗಿರುತ್ತೆ. ಆರೋಗ್ಯ ಮತ್ತು ವಿಶ್ರಾಂತಿ ತೆಗೆದುಕೊಳ್ಳೋದನ್ನು ನೀವು ಮರಿಲೇಬೇಡಿ. ಇನ್ನು ಈ ಒಂದು ರಾಶಿಗಳು ಇಷ್ಟೆಲ್ಲ ನೋಡಿದ ಮೇಲೆ ಇದರಲ್ಲಿ ನಿಮಗೆ ಅದೃಷ್ಟ ರಾಶಿಗಳು ಯಾವುದಪ್ಪ ಅಂತಂದರೆ ಮೇಷ, ವೃಷಭ, ಸಿಂಹ, ತುಲಾ ಮತ್ತು ಧನಸು ರಾಶಿಯವರಿಗೆ ಇಲ್ಲಿ ಒಂದು ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ. ಇನ್ನು ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ನೀವು ಆದಷ್ಟು ಈ ಒಂದು ಸಮಯದಲ್ಲಿ ದೇವರ ಪ್ರಾರ್ಥನೆಯನ್ನು ಮಾಡುವುದು ಮತ್ತು ನಿರ್ದಿಷ್ಟವಾಗಿರ್ತಕ್ಕಂತಹ ದಾನಗಳನ್ನು ಮಾಡುವುದು ತುಂಬ ಒಳ್ಳೆಯ ವಿಚಾರ ಆಗಿರುತ್ತೆ. ಮತ್ತು ನಾನು ಆವಾಗಲೇ ಹೇಳಿರೋ ಹಾಗೆ ಇದು ಸೂರ್ಯಗ್ರಹಣ ಅಂತಕ್ಕಂಥದ್ದು ಭಾರತದಲ್ಲಿ ಗೋಚಾರ ಇರೋದಿಲ್ಲ.
ಆದ್ದರಿಂದ ನೀವು ಅಷ್ಟೊಂದು ಒಂದು ಸಂಪ್ರದಾಯಗಳನ್ನು ಪಾಲನೆ ಮಾಡುವಂಥ ಅವಶ್ಯಕತೆಗಳೇನು ಇರೋದಿಲ್ಲ. ಒಟ್ಟಾಗಿ ಹೇಳೋದಾದರೆ ಈ ಒಂದು ಗ್ರಹಣ ಅಂತಕ್ಕಂಥದ್ದು ಕೆಲವೊಂದು ರಾಶಿಗಳಿಗೆ ಉತ್ತಮ ಶುಭ ಫಲಗಳನ್ನು ಕೊಡ್ತಾ ಇದ್ದರೆ, ಇನ್ನು ಒಂದು ಕೆಲವು ರಾಶಿಗಳಿಗೆ ಕೆಲವೊಂದು ಸಂದಿಗ್ಧ ಪರಿಸ್ಥಿತಿಗಳನ್ನು ಏರ್ಪಟ್ಟರೂ ಕೂಡ ಕೆಲವೊಂದು ಸುಲಭ ಪರಿಹಾರಗಳ ಮೂಲಕ ನೀವು ಇದರೆಲ್ಲದರಿಂದಲೂ ಕೂಡ ಸಮಸ್ಯೆಗಳಿಂದ ಹೊರ ಬರಬಹುದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಆಕರ್ಷಕ ವಿಷಯದೊಂದಿಗೆ ನಿಮ್ಮೊಂದಿಗೆ ಮತ್ತೆ ನಾನು ಸಿಗ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.